Hello everyone, ಹೇಗಿದ್ದೀರಾ ಮಕ್ಕಳೇ? I hope you all are keeping great. Welcome to a very important and most demanding video, that is how KCT will benefit or help biology student ಅಂತ. ಸೊ ತುಂಬಾ ಜನ ಮಕ್ಕಳು ನಮ್ಮ ಬೇರೆ ಬೇರೆ ವಿಡಿಯೋದಲ್ಲಿ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು ರಿಲೇಟೆಡ್ ಟು ಬಯಾಲಜಿ ಸ್ಟೂಡೆಂಟ್ ಅಂಡ್ KCT. ಸೊ ಅದಕ್ಕೆ ನಾನು ನಿಮ್ಮ ವಿಂಧ್ಯಾ ರಾವ್ ಮ್ಯಾಮ್ ಒಂದು ವಿಡಿಯೋವನ್ನ ಮಾಡುವ ಅಂತ ಹೊರಟಿದ್ದೇನೆ. ಸೊ ದ್ಯಾಟ್ ಈಸ್ ರಿಗಾರ್ಡಿಂಗ್ ಹೇಗೆ KCT ಎಕ್ಸಾಮ್ ನಮ್ಮ ಬಯಾಲಜಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬಹುದು ಅಂತ. ಓಕೆ, ಸೊ ತುಂಬ ಜನರಿಗೆ ಮಿಸ್ಕನ್ಸೆಪ್ಷನ್ ಇದೆ, ದಟ್ ಈಸ್ ಬಯಾಲಜಿ ಸ್ಟೂಡೆಂಟ್ಸ್ ಅಂದರೆ ಲೈಕ್ ನೋ ನೀಡ್ ಆಫ್ ರೈಟಿಂಗ್ KCT ಎಕ್ಸಾಮ್, ಏನು ಯೂಸ್ ಇಲ್ಲ ಅಂತ. ದಟ್ ಇಸ್ ನಾಟ್ ರಿಯಲಿ ಟ್ರೂ. ಯಾವತ್ತು ನಾವು ಜಾಸ್ತಿ ಆಪ್ಷನ್ಸ್ ಅನ್ನು ಇಟ್ಕೊಂಡಿರ್ಬೇಕು ಅಲ್ವಾ? ಸೊ ಎಸ್ ಆಫ್ ಕೋರ್ಸ್, ನೀಟೆಲ್ಲ ನೀವು ಬರೆದ್ರೆ ನಿಮಗೆ MBBS ಸೀಟ್ ಸಿಗುತ್ತೆ, ಆಯುರ್ವೇದಿಕ್ ಸೀಟ್, ಹೋಮಿಯೋಪತಿ ಈ ಥರದ ಸೀಟ್ಸ್ ಎಲ್ಲ ಸಿಗುತ್ತೆ. ಹಾಗೆ ಆಲ್ ಇಂಡಿಯಾದಲ್ಲಿ ನೀವು ನರ್ಸಿಂಗ್ ಇರಬಹುದು, ಫಾರ್ಮಸಿ, ಸೊ ಇದರದ ಕೋರ್ಸ್ ಎಲ್ಲ ಸಿಗುತ್ತೆ. ಆದರೆ ಕರ್ನಾಟಕದಲ್ಲಿ ನೀವು ಫಾರ್ಮಸಿ ಮಾಡಬೇಕು, BSc ನರ್ಸಿಂಗ್ ಮಾಡಬೇಕು, ಹಾಗೆ ಬೇರೆ ಬೇರೆ ಥರದ BSc ಕೋರ್ಸಸ್ ಮಾಡಬೇಕು ಅಂತಂದ್ರೆ, ಇವನ್ ವೆಟರ್ನರಿ ಕೋರ್ಸಸ್ ಮಾಡಬೇಕು ಅಂದ್ರೆ ಇಟ್ ಇಸ್ ಬೆಟರ್ ಇಫ್ ಯು ರೈಟ್ KCT ಎಕ್ಸಾಮ್. ಸೊ ಲೆಟ್ಸ್ ಕ್ವಿಕ್ಲಿ ಡಿಸ್ಕಸ್ ಅಬೌಟ್ ಆಲ್ ಆಫ್ ದಿಸ್ ಕೋರ್ಸಸ್ ಒನ್ ಬೈ ಒನ್, ನಾಟ್ ವೆರಿ ಮಚ್ ಇನ್ ಡೀಟೇಲ್, ಆದರೆ ಯಾವ ಎಕ್ಸಾಮಿಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನೀವು KCT ಬರಿಬೇಕು ಅಂತ ಕ್ವಿಕ್ ಆಗಿ ನೋಡುವ. ಸ್ಟಾರ್ಟಿಂಗ್ ವಿತ್ BSc ನರ್ಸಿಂಗ್. ಸೊ ಬೇರೆ ಸ್ಟೇಟ್ಸ್ ಅಲ್ಲೆಲ್ಲ ನೀವು BSc ನರ್ಸಿಂಗ್ ಮಾಡ್ತೀರಿ ಅಂತ ಹೊರಟ್ರೆ ನಿಮ್ಮ ನೀಟ್ ಎಕ್ಸಾಮ್ನ ಸ್ಕೋರನ್ನು ಕೇಳ್ತಾರೆ. ಆದರೆ ಕರ್ನಾಟಕದಲ್ಲಿ BSc ನರ್ಸಿಂಗಿಗೆ ನೀವು KCT ಎಕ್ಸಾಮ್ ಬರೆದ್ರೆ ಸಾಕಾಗುತ್ತೆ. ಎಕ್ಸಾಮ್ ಬರೆಯೋದು ಮಾತ್ರ ಅಲ್ಲ, ಸ್ಕೋರ್ ಸಹ ಚೆನ್ನಾಗಿರ್ಬೇಕು. ಸೊ PCB ಅಲ್ಲಿ ನೀವು KCT ಎಕ್ಸಾಮ್ ಅನ್ನ ಬರಿಬೇಕು. ನಿಮ್ಮ ಸೆಕೆಂಡ್ PUCಯ PCB ಹಾಗೆ ಇಂಗ್ಲಿಷ್ ಮಾರ್ಕ್ಸ್ ಏನಿದೆ, ಸೊ ಅದು ರ್ಯಾಂಕಿಂಗಿಗೆ ಏನು ಇದಾಗುತ್ತೆ, ಆ್ಯಡ್ ಆಗುತ್ತೆ. ಸೊ KCT ಸ್ಕೋರ್ ಜೊತೆಗೆ ನಿಮ್ಮ ಸೆಕೆಂಡ್ PUCಯ PCB ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ನ ಸ್ಕೋರನ್ನು ರ್ಯಾಂಕಿಗೆ ಆ್ಯಡ್ ಮಾಡ್ತಾರೆ. ಓಕೆ, ದಟ್ ಈಸ್ ಅಬೌಟ್ BSc ನರ್ಸಿಂಗ್. ಸೊ ಇಫ್ ಯು ವಾಂಟ್ ಟು ಡೂ BSc ನರ್ಸಿಂಗ್, ನೀವು KCT ಎಕ್ಸಾಮನ್ನು ಬರಿಬೇಕು. PCB ಸಬ್ಜೆಕ್ಟಲ್ಲಿ ಅಂದರೆ ಬಯಾಲಜಿ ನೀವು ಸೆಕೆಂಡ್ PUCಲಿ ತಗೊಂಡಿರಬೇಕು, ಅಲಾಂಗ್ ವಿತ್ ಪೀಸ್ ಆ್ಯಂಡ್ ಸಿ, ದಟ್ ಇಸ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ನಂತರ B ಫಾರ್ಮ್ ಮತ್ತು D ಫಾರ್ಮ್. ಸೊ B ಫಾರ್ಮ್ ಮತ್ತು ಫಾರ್ಮ್ ಡಿ ಮಾಡಬೇಕಾದ್ರೆ ಐದರ್ ಯು ಕ್ಯಾನ್ ರೈಟ್ KCT ಇನ್ PCM ಆರ್ ಇನ್ PCB. ಹಾಗೆ ನೀವು ಸೆಕೆಂಡ್ PUCಲಿ PCM ಅಥವಾ PCB, ಸೊ ಇದು ಎರಡರಲ್ಲಿ ಒಂದು ಕಾಂಬಿನೇಷನ್ ಇದ್ರೂ ಸಾಕಾಗುತ್ತೆ. ಸೊ PCM ಮಾಡಿದ್ರೂ ಸಹ ನೀವು ಇಫ್ ಯು ಡೋಂಟ್ ಹ್ಯಾವ್ ಬಯಾಲಜಿ ಸಬ್ಜೆಕ್ಟ್, ನಿಮ್ಮ ಸ್ಟ್ರೀಮ್ ಅಲ್ಲಿ ಬಯಾಲಜಿ ಇಲ್ಲ, ಲೆಟ್ಸ್ ಎ PCMC ಇದೆ, ಸ್ಟಿಲ್ ಯು ಕ್ಯಾನ್ ಡೂ B ಫಾರ್ಮ್. ಓಕೆ, ಸೊ B ಫಾರ್ಮ್ ಮಾಡಿದ್ರೆ ಏನೆಲ್ಲ ಆಪ್ಷನ್ಸ್ ಅಂದರೆ, ಇನ್ ಲಾಟ್ ಆಫ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ನಿಮಗೆ ಏನು ಜಾಬ್ ಅನ್ನ ಕೊಡ್ತಾರೆ, ಹಾಗೆ ನೀವು ನಿಮ್ಮದೇ ಆದಂತಹ ಮೆಡಿಕಲ್ ಶಾಪ್ ಅನ್ನ ಸಹ ಇಡಬಹುದು. ಓಕೆ, ಸೊ ದಾಟ್ ಇಸ್ ಅಬೌಟ್ B ಫಾರ್ಮ್ ಅಂಡ್ ಫಾರ್ಮಡಿ. KCT ಅಲ್ಲಿ PCM ಅಥವಾ PCB ಸಬ್ಜೆಕ್ಟ್ ನೀವು ಬರೀಬೇಕಾಗುತ್ತೆ. KCT ಎಕ್ಸಾಮ್ ಅಲ್ಲಿ ಆನ್ಸರ್ಸ್ ಬರೀಬೇಕಾಗುತ್ತೆ ಫಾರ್ PCM ಅಂಡ್ PCB. ಫಾರ್ ಸೆಕೆಂಡ್ PUC ಅಲ್ಲಿ ನಿಮ್ಮದು PCM ಅಥವಾ PCB ಸ್ಟ್ರೀಮ್ ಇರಬೇಕು. ಓಕೆ, ನಂತರ ಕಮಿಂಗ್ ಟು ವೆಟರ್ನರಿ ಸೈನ್ಸ್ ಅಂಡ್ ಅಬೌಟ್ ಯೋಗಿಕ್ ಸೈನ್ಸ್. ಸೊ BYNS ಅಂದರೆ ಬ್ಯಾಚುಲರ್ಸ್ ಇನ್ ಯೋಗಿಕ್ ಸೈನ್ಸ್, ಬ್ಯಾಚುಲರ್ಸ್ ಇನ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಅಂತ ಹೇಳೋ ಒಂದು ಕೋರ್ಸ್ ಇದೆ, BNYS ಅಂತ. ಹಾಗೆಯೇ BVSC, ದಟ್ ಇಸ್ ಬ್ಯಾಚುಲರ್ಸ್ ಇನ್ ವೆಟರ್ನರಿ ಸೈನ್ಸ್ ಅಂಡ್ ಆನಿಮಲ್ ಹಸ್ಬೆಂಡ್ರಿ ಅಂತ ಇನ್ನೊಂದು ಕೋರ್ಸ್ ಇದೆ. ಸೊ ಈ ಎರಡು ಕೋರ್ಸಸ್ ಅನ್ನ ನೀವು ಮಾಡಿದ್ರೆ ಇಟ್ ಇಸ್ ಆಫ್ ಅರೌಂಡ್ 5.5 ಇಯರ್ ಕೋರ್ಸಸ್. ನಿಮ್ಮನ್ನ ಡಾಕ್ಟರ್ ಅಂತ ಕರೀತಾರೆ. ಸೊ ಇದು ಒಂದು ತರದ ಡಾಕ್ಟರ್ ಸ್ಟ್ರೀಮ್ ಅಂತ ಹೇಳ್ಬೋದು. ಸೊ MBBS ಮಾಡದೆ ನೀವು ಇಫ್ ಯು ಆರ್ ಗೋಯಿಂಗ್ ಫಾರ್ ದೀಸ್ ಸ್ಟ್ರೀಮ್, ಸ್ಟಿಲ್ ಯು ವಿಲ್ ಬಿ ಕಾಲ್ಡ್ ಆಸ್ ಡಾಕ್ಟರ್. ಆದರೆ BVSC ಅಂಡ್ ಆನಿಮಲ್ ಹಸ್ಬೆಂಡ್ರಿ ಅಂದ್ರೆ ನೀವು ಆನಿಮಲ್ ಡಾಕ್ಟರ್. ನ್ಯಾಚುರೋಪತಿ ಅಂದ್ರೆ ಥ್ರೂ ದ ಯೋಗಿಕ್ ಸೈನ್ಸ್ ಆಕ್ಯುಪೆಂಚರ್ ಯು ವಿಲ್ ಬಿ ಟ್ರೀಟಿಂಗ್ ದ ಪೇಷಂಟ್ಸ್. ಸೊ ಈ ಎಕ್ಸಾಮಿಗೆ ನೀವು KCT ಮುಖಾಂತರ ನೀವು ಈ ಕೋರ್ಸಸ್ ಅನ್ನ ಪಡ್ಕೊಳ್ಬಹುದು. ಸೊ KCT ಸ್ಕೋರ್ ಏನು ಕನ್ಸಿಡರ್ ಮಾಡ್ತಾರೆ ಫಾರ್ BVSC, ದಟ್ ಇಸ್ ಬ್ಯಾಚುಲರ್ಸ್ ಇನ್ ಆನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸೈನ್ಸ್ ಏನಿದೆ. ಸೊ ಇದಕ್ಕೆ ನಿಮ್ಮ ಸೆಕೆಂಡ್ PUCಯ ಸ್ಕೋರ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ ರ್ಯಾಂಕಿಂಗಿಗೆ. ದೇ ವಿಲ್ ಬಿ ಜಸ್ಟ್ ಕನ್ಸಿಡರಿಂಗ್ ಯೋರ್ KCT score only for the veterinary science and animal husbandry courses. ನಂತರ ಈ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಏನಿದೆ, ಬ್ಯಾಚುಲರ್ಸ್ ಇನ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ BYSC ಕೋರ್ಸ್ ಏನಿದೆ, ಸೊ ಅದಕ್ಕೆ ದೇ ವಿಲ್ ಬಿ ಕನ್ಸಿಡರಿಂಗ್, ಐ ಗೆಸ್, ಐ ಆಮ್ ನಾಟ್ ವೆರಿ ಶ್ಯೂರ್ ಅಬೌಟ್ ಇಟ್ ಆಕ್ಚುಲಿ, ಐ ಗೆಸ್ ದೇ ವಿಲ್ ಬಿ ಕನ್ಸಿಡರಿಂಗ್ ಬೋತ್ KCT as well as second PUC PCB subject score.
ಓಕೆ. ಸೊ ಸ್ವಲ್ಪ ವೆರಿಫೈ ಮಾಡಿ, ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ. ಓಕೆ, ಸೊ ನ್ಯಾಚುರೋಪತಿ ರಿಲೇಟೆಡ್ ಆಗಿ. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್, ಈ BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫಾರೆಸ್ಟ್ರಿ ಇದೆಲ್ಲ ಕೋರ್ಸಸ್ಸಿಗೆ ನೀವು PCMB ಅಂದರೆ ಎಲ್ಲ 4 ಸಬ್ಜೆಕ್ಟಲ್ಲಿ ಏನು ಎಲ್ಲ 4 ಸಬ್ಜೆಕ್ಟ್ KCET ಅಲ್ಲಿ ನೀವು ಬರಿಬೇಕಾಗುತ್ತೆ. ಸೊ ಎಲ್ಲ 4 ಪೇಪರ್ ಏನಿದೆ PCMB ಪೇಪರ್, ಸೊ ಎಲ್ಲ ಪೇಪರಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಇನ್ KCET ಎಕ್ಸಾಮ್. ಹಾಗೇನೆ ನಿಮ್ಮ ಸೆಕೆಂಡ್ PUC ಸ್ಟ್ರೀಮ್ ಸಹ PCMB ಆಗಿರಬೇಕು. ಸೊ ದ್ಯಾಟ್ ಇಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕೋರ್ಸಸ್. ಓಕೆ, ಸೊ ನಾನು ಮುಂಚಿನ ಒಂದು ವಿಡಿಯೋದಲ್ಲಿ ಐ ಡಿಡ್ ನಾಟ್ ಮೆನ್ಷನ್ ಇಟ್ ಕ್ಲಿಯರ್ಲಿ, ಸೊ ದಟ್ ಇಸ್ ವೈ ಐ ಆಮ್ ಮೆನ್ಷನಿಂಗ್. ಸೊ PCMB, ಸೊ ಎಲ್ಲ ಏನು ಸಬ್ಜೆಕ್ಟ್ ಅಲ್ಲಿ ನೀವು KCET ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. Now, lot of questions will be having, lot of students will be having a question about Ayurvedic science, ಹೋಮಿಯೋಪತಿ ಅಂದ್ರೆ ನಮ್ಮ ಈ ಆಯುಷ್ ಕೋರ್ಸಸ್ ಏನಿದೆ ಇದರ ಬಗ್ಗೆ ಏನು ಮ್ಯಾಮ್. ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ ರಿಲೇಟೆಡ್ ಟು ಆಯುಷ್ ಕೋರ್ಸಸ್. ಆಕ್ಚುಲಿ ಕನ್ಫ್ಯೂಷನ್ ಇತ್ತು, ನಾನೀಗ ಕ್ಲಿಯರ್ ಮಾಡ್ಲಿಕ್ಕಿದ್ದೇನೆ. ಸೊ ಈಗ ಅಂದ್ರೆ ಈ ವರ್ಷದಿಂದ ಆಯುಷ್ ಕೋರ್ಸಸ್ ಅನ್ನ ನೀಟ್ ಅಂಡರ್ ಹಾಕಿದ್ದಾರೆ. ಸೊ ಇಫ್ ಯು ವಾಂಟ್ ಟು ಡೂ BAMS ಅಂದ್ರೆ ಆಯುರ್ವೇದಿಕ್ ಸೈನ್ಸ್ ಅಲ್ಲಿ ನೀವು ಏನು ಬ್ಯಾಚುಲರ್ಸ್ ಮಾಡಬೇಕು, ಅಥವಾ ಏನು ಅದರ್ ಯುನಾನಿ, ಸಿದ್ಧ, ಹೋಮಿಯೋಪತಿ. ಸೊ ಆಯುಷ್ನ ಫುಲ್ ಫಾರ್ಮ್ ಅದು ಆಯುರ್ವೇದಿಕ್, ಯುನಾನಿ, ಸಿದ್ಧ, ಹೋಮಿಯೋಪತಿ. ಸೊ ಈ ಕೋರ್ಸಸ್ ಅಲ್ಲಿ ನೀವು ಬ್ಯಾಚುಲರ್ಸ್ ಮಾಡಬೇಕು ಅಂತಂದ್ರೆ ಫ್ರಮ್ ದಿಸ್ ಇಯರ್ ಯು ಹ್ಯಾವ್ ಟು ರೈಟ್ ನೀಟ್ ಎಕ್ಸಾಮ್. ನಿಮ್ಮ ನೀಟ್ ಸ್ಕೋರ್ ಅನ್ನ ನಿಮ್ಮ ರ್ಯಾಂಕಿಂಗ್ಗೆ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಕರ್ನಾಟಕದಲ್ಲಿ ನಿಮಗೆ ಕಾಲೇಜಸ್ ಬೇಕು ಅಂದ್ರೆ ಇಫ್ ಯು ವಾಂಟ್ ಟು ಗೋ ಟು ದ ಕರ್ನಾಟಕ ಕಾಲೇಜಸ್ ಟು ಡೂ ಆಯುರ್ವೇದಿಕ್ ಸೈನ್ಸ್ ಆರ್ ಸಮಥಿಂಗ್, ದೆನ್ ನೀವು KCET 2024 ಎಕ್ಸಾಮಿಗೆ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಎಕ್ಸಾಮ್ ಬರೆಯದಿದ್ರೂ ಪರವಾಗಿಲ್ಲ, ಅದರ ರಿಜಿಸ್ಟ್ರೇಷನ್ ಇಸ್ ಮ್ಯಾಂಡೇಟರಿ. ಸೊ ಇದು ರೀಸೆಂಟ್ ಆಗಿ ಏನು ಆಗಿರುವಂತಹ ಒಂದು ಅಪ್ಡೇಟ್. ಸೊ ರೀಸೆಂಟ್ ಆಗಿ KA ಅವರು ಕ್ಲಾರಿಫಿಕೇಶನ್ ಕೊಟ್ಟರು. ಅದಕ್ಕೂ ಮುಂಚೆ ನಾನು ಐ ಗೆಸ್ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ, ನೀವು 2 ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ ಅಂತ ಮೇ ಬಿ ಹೇಳಿದ್ದೆ. ಸೊ ಐ ಆಮ್ ಕ್ಲಿಯರಿಂಗ್ ಇಟ್ ನಾವು. ನೀಟ್ ಎಕ್ಸಾಮ್ ಅಲ್ಲಿ ನೀವು ಚೆನ್ನಾಗಿ ಮಾಡಬೇಕು ಟು ಗೆಟ್ ದ ಗುಡ್ ರ್ಯಾಂಕಿಂಗ್ಸ್. ಹಾಗೆ KCET ಎಕ್ಸಾಮ್ನ ಏನು KCET ಎಕ್ಸಾಮಿಗೆ ರಿಜಿಸ್ಟರ್ ಆಗಬೇಕು. ಸೊ ಕೌನ್ಸಿಲಿಂಗ್ ವಿಲ್ ಬಿ ಡನ್ ಬೈ KEA, ಅದರ ರ್ಯಾಂಕಿಂಗ್ ವಿಲ್ ಬಿ ಗಿವನ್ ಬೈ NEET NT. ಓಕೆ, ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಕ್ಲಿಯರ್. ಸೊ NEET score is considered, registration to KCET is mandatory for the Karnataka students. ಸೊ ಇದಿಷ್ಟು ಇಂಪಾರ್ಟೆನ್ಸ್ ಆಫ್ ರೈಟಿಂಗ್ KCET ಎಕ್ಸಾಮ್ ಫಾರ್ ಬಯಾಲಜಿ ಸ್ಟೂಡೆಂಟ್. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್. ಸ್ವಲ್ಪ ಎರರ್ ಇರಬಹುದು, ಆಚೀಚೆ ಇರ್ಬೋದು, ಯಾಕಂದ್ರೆ KA ಅವರು ಹೊಸ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ, ಸಣ್ಣ ಚೇಂಜಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಸ್ವಲ್ಪ ಚೇಂಜಸ್, ಎರರ್ಸ್ ಇರಬಹುದು. ಸೊ ದಿಸ್ ವಾಟ್ ಎವರ್ ಇನ್ಫಾರ್ಮೇಶನ್ ವಿಚ್ ಐ ಹ್ಯಾವ್ ಗಿವನ್, ದಿಸ್ ಐ ಆಮ್ ಗಿವಿಂಗ್ ಇಟ್ ಆನ್ April 8, 2024. ಸೊ KCET 2024 ಅಲ್ಲಿ ಏನೆಲ್ಲ ಚೇಂಜಸ್ ಇದೆ ಅಂತ ಐ ಹ್ಯಾವ್ ಮೆನ್ಷನ್ಡ್. And hopefully this video is helpful. That's all for today. Let's meet in the next video. Until then, makale, bye bye.